ಇದು ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ರೂಪನ ಅಂತ. ಬೆಂಗಳೂರಿನ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರೇ ಸಿಗದೇನೆ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನೀರಿನ ಪ್ಲ್ಯಾಂಟ್ ಕೆಟ್ಟೋಗಿ ತಿಂಗಳುಗಳೇ ಕಳೆದಿದ್ರೂ ಕೂಡ ಅದನ್ನು ಯಾರೂ ರಿಪೇರಿ ಮಾಡ್ಸೋಕ್ಕೆ ಹೋಗಿಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರೇ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬಸ್ ನಿಲ್ದಾಣದ ಮಧ್ಯೆ ನೀರಿನ ಪ್ಲ್ಯಾಂಟೇ ಇದೆ, ಆದರೆ ಖರೀದಿ ಮಾಡಿ ನೀರನ್ನು ಕುಡಿಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಈ ಅವ್ಯವಸ್ಥೆ ಅಂತ ನೋಡಿ. ಶಿವಾಜಿನಗರ ಬಸ್ ಸ್ಟ್ಯಾಂಡ್ನಲ್ಲಿ ವಾಟರ್ ಪ್ಲಾಂಟ್ ಬಂದ್. ತಿಂಗಳಾದ್ರೂ ಸರಿಪಡಿಸಿಲ್ಲ, ಪ್ರಯಾಣಿಕರು ಪರದಾಟ. ದುಡ್ಡು ಕೊಟ್ಟು ಖರೀದಿ ಮಾಡಿ ನೀರು ಕುಡಿಯುವ ಪರಿಸ್ಥಿತಿ. ಬೆಂಗಳೂರಿನ ಅತಿದೊಡ್ಡ ಬಸ್ ಸ್ಟಾಪ್ಗಳಲ್ಲಿ ಶಿವಾಜಿನಗರ ಕೂಡ ಒಂದು. ಶಿವಾಜಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಸಾವಿರಾರು ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಬಸ್ ನಿಲ್ದಾಣದ ಬಳಿ ವಾಟರ್ ಪ್ಲಾಂಟ್ ಮಾಡಿದ್ರು. ಸಾವಿರಾರು ಜನರು ನೀರು ಕುಡಿಯಲು ತುಂಬಾ ಅನುಕೂಲಕರ ಆಗ್ತಾ ಇತ್ತು. ಈಗ ವಾಟರ್ ಪ್ಲಾಂಟ್ ಕೆಟ್ಟು ಹೋಗಿದ್ದು ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಪ್ರತಿಷ್ಠಿತ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಇಲ್ಲಿ ಕುಡಿಯುವ ನೀರಿನ ಪ್ಲಾಂಟ್ ಒಂದಿತ್ತು, ಅದೀಗ ಕೆಟ್ಟು ಹೋಗಿದ್ದು ಇಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ತುಂಬ ವರ್ಷಗಳಿಂದ ಸಹಕಾರಿಯಾಗಿತ್ತು ಇಲ್ಲಿನ ಪ್ರಯಾಣಿಕರಿಗೆ, ನೀರು ಇಲ್ಲಿ ಬರ್ತಾ ಇತ್ತು ನೀರು ಕುಡಿಯೋಕ್ಕೆ. ಆದರೆ ಈಗ ಈ ಪ್ಲಾಂಟ್ ನೀರಿನ ಪ್ಲಾಂಟ್ ಕೆಟ್ಟು ಹೋಗಿರೋದ್ರಿಂದಾಗಿ ನೀರು ಬರ್ತಾ ಇಲ್ಲ, ಏನಿಲ್ಲ, ತೀರಾ ಸಮಸ್ಯೆ ಆಗಿರುವಂಥದ್ದು. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ದೊಡ್ಡದಾಗಿ ಇದು ಅತಿ ದೊಡ್ಡ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು. ಆದರೆ ಈಗ ಕಳೆದ 8-10 ತಿಂಗಳಿಂದನೂ ಕೂಡ ಇದು ಸಮಸ್ಯೆ ಆಗಿದೆ. ನೀರಿಗೆ ಬರ ಆಗಿರುವಂಥದ್ದು ನೋಡ್ಬೋದಾಗಿದೆ, ಕ್ಲೋಸ್ ಆಗಿದೆ, ನೀರಿಲ್ಲ. ಹಾಗಾಗಿ ಇಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಈಗ ಕೆಟ್ಟು ಹೋಗಿರೋದ್ರಿಂದಾಗಿ ಇಲ್ಲಿನ ಪ್ರಯಾಣಿಕರಿಗೆ ನೀರಿಲ್ಲ. ಸುಮಾರು ಸಾವಿರಾರು ಜನ ದಿನಕ್ಕೆ ಇಲ್ಲಿ ಓಡಾಟವನ್ನು ಮಾಡ್ತಾರೆ. ಇದನ್ನು ಓಪನ್ ಮಾಡಿದ್ರೆ ಪ್ರಯಾಣಿಕರಿಗೆ ನೀರು ಸಿಗದಂತಾಗುತ್ತೆ. ಹಾಗಾಗಿ ಕೂಡಲೇ ಎಚ್ಚೆತ್ತುಕೊಂಡು ಈ ನೀರಿನ ಪ್ಲಾಂಟನ್ನು ಸರಿಪಡಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಇನ್ನು ಪ್ರಯಾಣಿಕರು ಕೂಡ ನೀರಿನ ಸಮಸ್ಯೆ ಪರಿಹರಿಸುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಸಮಸ್ಯೆ ಬಗೆಹರಿಸಿಲ್ಲ. ದುಡ್ಡು ಕೊಟ್ಟು ನೀರು ಖರೀದಿ ಮಾಡಿ ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಿದ್ದಾರೆ. ಕೂಡಲೇ ನೀರಿನ ಪ್ಲಾಂಟ್ ಸರಿಪಡಿಸಿ ಅಂತಿದ್ದಾರೆ. ಅರ್ಜೆಂಟಾಗಿ ಏನಾದ್ರು ಬಂದ್ರೆ ಏನೋ ಸಿಕ್ಕಲ್ಲಿ ಬಂದ್ರೇನೋ ಒಂದು ಗ್ಲಾಸ್ ನೀರು ಕೊಡೋಕ್ಕೆ ನೀರಿಲ್ಲ ಇಲ್ಲಿ. ಅದೇ ನಮ್ಮ ಕಷ್ಟ. ಕೆಟ್ಟೋಗಿದೆ, ಅದನ್ನೇ ಅವ್ರು ರೆಡಿ ಮಾಡಿಲ್ಲ. ಕುಡಿಯೋ ನೀರು ಬೇಕು ಸರ್. ನಾವಾಗಿದ್ದರೆ ನಾವು ಕಾಸು ಕೊಟ್ಟು ತಗೋಬೋದು, ನಾವು ಕಾಲೇಜ್ ಸ್ಟೂಡೆಂಟ್ಸು. ಬಟ್ ಆದರೆ ಇಲ್ಲಿ ಚರ್ಚ್ಗೆ ಬರೋರು ಜಾಸ್ತಿ ಜನ ಇರ್ತಾರೆ, ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಇಲ್ಲಿ ಜಾಸ್ತಿ ಬಡವರೇ ಇರೋದು, ಸೊ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನೀರಾದರೂ ಇರಬೇಕು ಅಂತ. ಇದನ್ನು ಸರಿ ಮಾಡಿದ್ರೆ ಪ್ರಯಾಣಿಕರಿಗೆ ನೀರು ಸಿಗುತ್ತದೆ. ಕಾಲೇಜ್ ಜೋಸೆಫ್ ಕಾಲೇಜು, ಸೊ ಈ ಸೈಡೇ ಹೋಗಿ ಬರೋದು. ಸರಿ ಮಾಡಿದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಈ ರೀತಿ ಅನೇಕ ಬಸ್ ನಿಲ್ದಾಣಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಕೂಡಲೇ ಶಿವಾಜಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಆಗಿರುವ ಸಮಸ್ಯೆಯನ್ನ ಸರಿಪಡಿಸ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.